ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಶೋಷಿತ ಸಮುದಾಯಗಳ ಪೂಜ್ಯನೀಯ ಮಹಾಮಾತೆ ತ್ಯಾಗಮಯಿ ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ಜಯಂತಿ ಹಾಗೂ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ ಫಾತಿಮಾ ಶೇಖ್ ಅವರ ಸ್ಮರಣೆಯ ನಿಮಿತ್ತ ಭಾರತದ ದಲಿತ ಶೋಷಿತ ಮಹಿಳಾ ಜಾಗೃತಿ ಮತ್ತು ಸಬಲೀಕರಣ ಸಮಾವೇಶ ಹಾಗೂ ಡಾ. ಬಿ. ಆರ್. ಅಂಬೇಡ್ಕರ್ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಮೆರವಣಿಗೆ ಮೂಲಕ ಬಂದು ಅಂಬೇಡ್ಕರ್ ಕಂಚಿನ ಪ್ರತಿಮೆ ಅನಾವರಣಗೊಳಿಸಿ ಮಾಲಾರ್ಪಣೆ ಮಾಡಿದರು. ವೇದಿಕೆಯಲ್ಲಿ ಹಲವು ರಾಜಕೀಯ ಗಣ್ಯರು ಮತ್ತು ದಲಿತ ಮುಖಂಡರು ಉಪಸ್ಥಿತರಿದ್ದು ರಾಮಾಬಾಯಿ ಅಂಬೇಡ್ಕರ್ ಬಗ್ಗೆ ಗುಣಗಾನ ಮಾಡಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ಹೆಣ್ಣು ಮಕ್ಕಳಿಗೆ ಸೀರೆ ಮತ್ತು ಕಂಬಳಿಗಳನ್ನು ವಿತರಿಸಿದರು. ಅಲ್ಲದೆ ವೇದಿಕೆ ಮೇಲೂ ಉಪಸ್ಥಿತರಿದ್ದ ಎಲ್ಲ ಗಣ್ಯರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಹಾಗೂ ದಿಟ್ಟ ದಲಿತಪರ ಹೋರಾಟಗಾರ ಡಾ. ಬಿ. ಎನ್. ವೆಂಕಟೇಶ್ ರಾಜ್ಯ ಸಂಚಾಲಕರು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಭೀಮ ಮಾರ್ಗದಿಂದ ಏನು ನಾವು ಸ್ಟೇಟ್ ಲೀಡರ್ಗಳಿದ್ದೀರಿ, ಜಿಲ್ಲಾ ಲೀಡರ್ ಎಲ್ಲ ಏನಿವತ್ತು 28 ಜಿಲ್ಲೆ ನಮ್ಮ ಚಳವಳಿ ನಡೀತಾ ಐತೆ. ಇನ್ನೂ ನಮ್ಮ ಹೆಚ್ಚಿನ ಒಂದು ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಹಳ್ಳಿಗಳ ಮಟ್ಟದಲ್ಲಿ ಹೋಗ್ಬೇಕನ್ನೋ ನಮ್ಮ ಆಸೆ. ಯಾಕಂದರೆ ನಮ್ಮ ಕನಸು ಸುಮಾರು ಒಂದು 30 ವರ್ಷದಿಂದ ಬಾಬಾ ಸಾಹೇಬರು ಕಂಚಿನ ವಿಗ್ರಹ ಕುಳಿಸ್ಬೇಕು, ಬಾಬಾ ಸಾಹೇಬರು ಕನಸನ್ನು ನಾವು ನೆನೆಸು ಮಾಡಬೇಕು, ಅವರ ಆಶಯಗಳ ದಾರಿಯಲ್ಲಿ ನಾವು ಹೋಗ್ಬೇಕು ಅಂತೇಳಿ ತೀರ್ಮಾನ ಹಾಕೊಂಡಿದ್ದೀವಿ. ಅದರಿಂದ ಹಳ್ಳಿನೂ ಬಾಬಾ ಸಾಹೇಬರ ಪ್ರತಿಮೆಯನ್ನು ಕುಳಿಸ್ಬೇಕು ಅಂತೇಳಿ ನನ್ನ ದಲಿತ ಸಂಘಟನೆ ಭೀಮ ಮಾರ್ಗದಿಂದ ಇವತ್ತು ಎಲ್ಲರಿಗೂ ನಾನೊಂದು ಸಂಘದ ಪರವಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಬಾಬಾ ಸಾಹೇಬರು ಇಲ್ಲ ಅಂದರೆ ಈ ದೇಶದಲ್ಲಿ ಯಾರೂ ಬದುಕಾಕತ್ತಿರಲ್ಲ. ಒಂದು ಸಾವಿತ್ರಿ ಬಾಪುಲೆ ಆಗಿರ್ಬೋದು, ರಮಾಮಣಿ ಆಗಿರ್ಬೋದು, ಫಾತಿಮಾಬಾಯಿ ಆಗಿರ್ಬೋದು, ಎಲ್ಲರೂ ಇದ್ದೇ ಈ ಭಾರತ ದೇಶಕ್ಕೆ ಹತ್ತು ಬಾರಿ ಇದ್ದೇ ತಂದು ಕೊಟ್ಟಿರೋ ದೇವತೆಗಳು ಅವರೆಲ್ಲ ನಾವು ಮನೆಯಲ್ಲಿ ನಾವು ದೇವರುಗಳು ಅಂತೇಳಿ ಪೂಜೆ ಮಾಡ್ತೀವಿ. ಯಾಕಂದರೆ ನಮ್ಗೆ ಒಂದು ಆ ದೇವ್ರುಗಳಿಲ್ಲ ಅಂದರೆ ನಾವು ಆ ದಾರಿನಾಗ ನಡೆಯೋಕ್ಕಾಗ್ತಿರಲ್ಲ. ಅದರಿಂದ ಇವತ್ತು ಏನು ಕನಮಂಗಲ ಜೈ ಭೀಮ್ ನಗರದಲ್ಲಿ ನಾವು ಬಾಬಾ ಸಾಹೇಬ್ರನ್ನ ಉಳಿಸಿದ್ದೀರಿ, ಇದನ್ನು ಎಲ್ಲ ಜಿಲ್ಲೆಗಳಲ್ಲಿ ತಗೊಂಡು ಹೋಗ್ಬೇಕಂತೇಳಿ ತೀರ್ಮಾನ ಹಾಕ್ಕೊಂಡಿದ್ರಿ. ನಾವು ಸುಮಾರು ಒಂದು 28 ವರ್ಷದಿಂದ ನಾವಿಲ್ಲಿ ಸುಮಾರು ಒಂದು 200 ಮನೆಗಳು ಕಟ್ಕೊಂಡಿದ್ದೀರಿ. ನಮಗೆ ಹಕ್ಕುಪತ್ರಗಳು ಕೊಡ್ತಾಯಿಲ್ಲ. ಎಲೆಕ್ಷನ್ ಟೈಮಿಗೆ ಬರ್ತಾರೆ, ಭರವಸೆ ಕೊಡ್ತಾರೆ, ಏನು ಬೇಕೋ ಮಾಡ್ತೀನಿ ಅಂತಾರೆ, ತಿರುಗಿ ಮಾಡಲ್ಲ. ಆದರೆ ಪಂಚಾಯತಿಯಿಂದ ಒಂದು ಯಲ್ಲಪ್ಪ ಅನ್ನೋರು ಚೇರ್ಮನ್ರಾಗಿದ್ದಾರೆ, ಅವರು ಮೊದಲು ನಂಬರ್ ಆಗಿದ್ದರು. ಅವ್ರು ಆದಾಗಿಂದ ನಮಗೆ ಒಂದು ರೋಡು ಆಗಿರ್ಬೋದು, ನೀರು ವ್ಯವಸ್ಥೆ ಆಗಿರ್ಬೋದು, ಕರೆಂಟ್ದಾಗಿರ್ಬೋದು ಎಲ್ಲ ಆಗಿದ್ದಾರೆ. ಮೊನ್ನೆ ಅಧ್ಯಕ್ಷರಾಗಿ 10 ದಿನ ಆಯ್ತು. ಅವರು ಬಾಬಾ ಸಾಹೇಬ್ ಋಣದಿಂದ, ಅವರ ಆಶೆಯಿಂದ ಅಧ್ಯಕ್ಷರಾದಾಗಿಂದ 10 ದಿನದಲ್ಲಿ ಟೋಟಲ್ 12 ಬೋರು ನಮ್ಮ ಕಾಲೋನಿಗಳಿಗೆ ಹಾಕ್ಕೊಟ್ಟಿದ್ದಾರೆ. ಎಲ್ಲ ಬೋರ್ಗಳಲ್ಲಿ ನೀರು ಸಿಕ್ಕೈತೆ. ಮುಂದೆ ನಮಗೆ ಹಕ್ಕುಪತ್ರ ಕೊಟ್ಟಿಲ್ಲ ಅಂದರೆ ಸರ್ಕಾರ ವಿರುದ್ಧ ನಾವು ವಿಧಾನಸೌಧನ ಕುತ್ತಿಗೆ ಹಾಕೋ ಕೆಲಸ ನಾವು ಮಾಡ್ತೀವಿ. ಯಾಕಂದರೆ ನಮ್ಮದು 200 ಮನೆ ಅಲ್ಲ, ಈ ಮಹದೇವಪುರದ ಇದರಲ್ಲಿ ಸುಮಾರು ಒಂದು 2000 ಹಕ್ಕುಪತ್ರಗಳು ಬರಬೇಕು ನನ್ನ ಗಮನಕ್ಕೆ ಬಂದಂಗೆ. ಆಮೇಲೆ ಇಡೀ ರಾಜ್ಯದಲ್ಲಿ ನಮಗೆ ಅಂಬೇಡ್ಕರ್ ಭವನಗಳು ಜಾಗ ಮಾಡಿಕೊಡ್ಬೇಕು. ಆಮೇಲೆ ಅಂಬೇಡ್ಕರ್ ಭವನಗಳಿಗೆ ಕಟ್ಸ್ಕೊಡೋಕೆ ಸರ್ಕಾರ ಏನಾಯ್ತು ಅದು ತೀರ್ಮಾನಗಳು ತಕ್ಕಂಡು ನಮಗೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಏನಿವತ್ತೆಲ್ಲ ನಮ್ಮ ಜಿಲ್ಲೆ ಸ್ಟೇಟು ಎಲ್ಲರಿಗೂ ಭೀಮ ವಂದನೆಗಳು ಹೇಳ್ತಾ ಡಾಕ್ಟರ್ ಬಿ. ಎನ್. ವೆಂಕಟೇಶ್ ರಾಜ್ಯ ಸಂಚಾಲಕರು. ಜೈ ಭೀಮ್, ಜೈ ಭಾರತ್ ಮಾತಾ. ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕ ಆಡಳಿತ ವಿಭಾಗದ ಸಂಜೀವ್ ಕಾಂಬಳೆ ಮಾತಾಡೋದು. ಇವತ್ತಿನ ದಿವಸ ಶೋಷಿತ ಸಮುದಾಯಗಳ ಮಹಾತಾಯಿ ತ್ಯಾಗಮಯಿ ರಮಾತಾಯಿ ಅಂಬೇಡ್ಕರ್ ಅವರ 128ನೇ ಹುಟ್ಟುಹಬ್ಬ ಹಾಗೂ ಸಾವಿತ್ರಿಬಾಯಿ ಫುಲೆ ಅಕ್ಷರದ ಅವ್ವ ಅಂತ ನಾವೆಲ್ಲ ಕರಿತೀವಿ. ಈ ದೇಶದಲ್ಲಿ ಶೋಷಿತ ಸಮುದಾಯಗಳಿಗೆ, ಅದರಲ್ಲಿ ಹೆಣ್ಣು ಮಕ್ಕಳಿಗಾಗಿಯೇ ಶಾಲೆಗಳನ್ನು ತೆರೆದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ
ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ. ಅದೇ ರೀತಿ ಅದೇ ಸಾವಿತ್ರಿಬಾಯಿ ಫುಲೆ ಅವರಿಗೆ ಸಾಥ್ ನೀಡುತ್ತಾ ಈ ದೇಶದ ಮೊಟ್ಟ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿಯ ಒಂದು ಜಯಂತಿಯನ್ನು ನಾವು ಈ 3 ಮಹನೀಯರ ಜಯಂತಿಯನ್ನು ನಾವು ನಮ್ಮ ಭೀಮ ಮಾರ್ಗದ ವತಿಯಿಂದ ಇವತ್ತಿನ ದಿವಸ ಬೆಂಗಳೂರಿನ ಒಂದು ಕಣ್ಮಂಗಲಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರದ ಸಂಪೂರ್ಣ ಜವಾಬ್ದಾರಿ ಮತ್ತು ರೂವಾರಿಗಳಾದಂಥ ನಮ್ಮ BN ವೆಂಕಟೇಶಣ್ಣನವರ ನೇತೃತ್ವದಲ್ಲಿ, ಅದ್ರ ಜೊತೆಗೆ ಒಂದು ಕಂಚಿನ ಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ದ ಒಂದು ಕಂಚಿನ ಮೂರ್ತಿನೂ ಕೂಡ ಉದ್ಘಾಟನೆ ಮಾಡಿದ್ದೀವಿ ಇವತ್ತಿನ ದಿವಸ. ಭಾಳ ಖುಷಿ ಆಗ್ತಕ್ಕಂಥ ವಿಷಯ. ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಸುಮಾರು 2 ವರ್ಷದ ಅವಧಿಯಲ್ಲಿ ಸುಮಾರು ಇಲ್ಲಾಂದ್ರೆ ಒಂದು 25ರಿಂದ 28 ಕಾರ್ಯಕ್ರಮಗಳು ಇಡೀ ರಾಜ್ಯ ತುಂಬೆಲ್ಲ 28 ಕಾರ್ಯಕ್ರಮಗಳು ಹಿಂಗೆ ರಾಜ್ಯ ಮಟ್ಟದ ಸಮಾವೇಶಗಳನ್ನು ನಡೆದಿದ್ದಾವೆ. ಅದರ ಜೊತೆಗೆ BN ವೆಂಕಟೇಶಣ್ಣನವರು ರಾಜ್ಯ ಸಂಚಾಲಕರಾಗಿ 1.5 ವರ್ಷ ಆಯಿತು. ಇವತ್ತು 1.5 ವರ್ಷದಲ್ಲಿ ಸುಮಾರು ಬೆಂಗಳೂರು ಸುತ್ತಮುತ್ತಲೂ ಕೂಡ ಕಾರ್ಯಕ್ರಮ ಮಾಡಿದರು. ಆಮೇಲೆ ಈಗ ಯಾವುದದು ನಮ್ದು ಟೌನ್ ಹಾಲ್ದಲ್ಲಿ ಕೂಡ ಒಂದು ಭರ್ಜರಿಯಾದಂಥ ಕಾರ್ಯಕ್ರಮ ಮಾಡಿದರು. ನಮ್ಮ ಉದ್ದೇಶ ಏನಾಗಿದೆಪ್ಪ ಅಂತಂದರೆ, ಇನ್ನು ಮುಂದಿನ ದಿನಮಾನಗಳಲ್ಲಿ ಇಂಥ ಬೃಹತ್ ಸಮಾವೇಶಗಳನ್ನು ಸ್ವಲ್ಪ ದಿನಗಳ ಕಾಲ ನಾವು ಮೊಟಕುಗೊಳಿಸಿ ನಾವು ಸರ್ಕಾರವನ್ನು ಎಚ್ಚರಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮಾಡಬೇಕಾಗಿದೆ ಇವತ್ತಿನ ದಿವಸ. ಅಂದರೆ ಹೋರಾಟ ಮಾಡಬೇಕಾಗಿದೆ ಇವತ್ತಿನ ದಿವಸ. ಇವತ್ತು ನೋಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರ SIR ಅಂತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದೆ. ಅಂದರೆ ಮತದಾರ ಪಟ್ಟಿಯ ಪರಿಷ್ಕರಣೆ ಮಾಡಬೇಕು ಅಂತ ಕೇಳಿದೆ. ಪ್ರತಿ ವರ್ಷ ಚುನಾವಣಾ ಆಯೋಗ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ಕೊತಾ ಬರ್ತೈತಿ. ಆದರೆ ವಿಶೇಷವಾಗಿ ಈಗಾಗಲೇ 12 ರಾಜ್ಯಗಳಲ್ಲಿ ಈ ಮೋದಿ ಸರ್ಕಾರ 12 ರಾಜ್ಯಗಳಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ SIR ಮುಖಾಂತರ ಮಾಡಾಕತ್ತೈತಿ ಇವತ್ತು. ಅದರದಿಂದ ಸುಮಾರು 20 ಕೋಟಿ ಮತದಾರರು ಈ ದೇಶದವರು ಅಲ್ಲ ಅಂತಕ್ಕಂಥದ್ದನ್ನು. ಹಾಗಾದ್ರೆ ಅವ್ರು ಎಲ್ಲಿಂದ ಬಂದರು? ಅವ್ರು ಯಾರಪ್ಪ ಅಂತಂದರೆ ಈ ದೇಶದ ಮೂಲ ನಿವಾಸಿಗಳು. ಈ ದೇಶದ ಮೂಲ ನಿವಾಸಿಗಳು, ಈ ದೇಶವನ್ನು ಆಳಿದವರು, ಈ ದೇಶವನ್ನು ಕಟ್ಟಿ ಆಳಿದಂಥ ಜನಾಂಗ ಈ ದೇಶದವರು ಅಲ್ಲ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ಯಾವುದೋ ಒಂದು SIR ಅಂತಕ್ಕಂಥ ಕಾಯ್ದೆದ ಮುಖಾಂತರ 20 ಕೋಟಿ ಮತದಾರರನ್ನ ಹೊರಗಿಡ್ತಕ್ಕಂಥ ಕೆಲಸ ಮಾಡಕತ್ತೈತಿ. ಒಟ್ಟಿನಲ್ಲಿ ಈ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ದಲಿತರಿಗೂ, ಮುಸಲ್ಮಾನರಿಗೂ ಮತ್ತು ಹಿಂದುಳಿದ ವರ್ಗದವ್ರನ್ನ ಸಣ್ಣಂಗಿ ಅಂದರೆ ನಿಧಾನವಾಗಿ ಅವ್ರನ್ನ ಮತದಾನದ ಹಕ್ಕುಗಳಿಂದ ಮೊಟಕುಗೊಳಿಸಬೇಕು. ಇಡೀ ದೇಶ ತುಂಬೆಲ್ಲ ಹಿಂದುತ್ವ ಅಂತಕ್ಕಂಥ ಒಂದು ಏನೋ ತಲೆಯಾಗಿ ಇಟ್ಕೊಂಡು ಮಾಡಕತ್ತಾರಲ್ಲ, ಅದನ್ನೆಲ್ಲ ಬಿತ್ತರಿಸಬೇಕು. ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು. ಅಂದರೆ ಮನು ಸೃಷ್ಟಿ ಮಾಡಿದಂಥ ಸಂವಿಧಾನವನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಏನು ಇವತ್ತು ಕೇಂದ್ರ ಸರ್ಕಾರ ಹೊಂಟತಿ, ಅದನ್ನು ಖಂಡಿಸಿ ಮುಂದಿನ ದಿನಮಾನಗಳಲ್ಲಿ ನಾವು ಬೃಹತ್ ಪ್ರತಿಭಟನೆಗಳನ್ನು ಇವತ್ತಿನ ದಿವಸ ಬೆಂಗಳೂರಿನ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ರಾಜ್ಯ ಸಂಚಾಲಕರಾದಂಥ BN ವೆಂಕಟೇಶಣ್ಣವರ ನೇತೃತ್ವದಲ್ಲಿ, ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಸಿದ್ಧಾರ್ಥನ ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗ್ತದೆ. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನರು ಇಲ್ಲಿಗೆ ಹಕ್ಕುಪತ್ರಗಳನ್ನು ನೀಡಿಲ್ಲ, ಸುಮಾರು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದಾರೆ. ಆ ಹಕ್ಕುಪತ್ರಗಳನ್ನು ಕೊಡಬೇಕು. SCP TSP ಯೋಜನೆಗಳನ್ನು SCP TSPಗಳಿರ್ತಕ್ಕಂಥ ಹಣವನ್ನು ಅದನ್ನು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಬಳಸ್ಕೊಳ್ತಕ್ಕಂಥದ್ದಾಗಿರ್ಬೋದು. ಇನ್ನು ಅನೇಕ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಈ ಮೊದಲು ಸುಮಾರು ಸಾಲಗಳನ್ನು ಮಂಜೂರು ಮಾಡ್ತಿದ್ರು. ಒಂದು ಕ್ಷೇತ್ರಕ್ಕೆ ಕಮ್ಮಿ ಅಂದ್ರೂ ಒಂದು 50 ನೇರ ಸಾಲ ಆಗ್ತಿದ್ದು, ಒಂದು 20-25 ಬೋರ್ವೆಲ್ ಆಗ್ತಿದ್ದು. ಒಂದು ನೇರ ಸಾಲ ಅಂದರೆ ಇದು ಮಹಿಳಾ ಮೈಕ್ರೋ ಫೈನಾನ್ಸ್ ಮುಖಾಂತರ ಮಹಿಳಾ ಸಂಘಗಳಿಗೆ ಒಂದು 10ರಿಂದ 15 ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕೊಡ್ತಕ್ಕಂಥದ್ದು ಇತ್ತು. ಅದೆಲ್ಲವನ್ನು ಇವತ್ತಿನ ತೆಗೆದಾಕಿ ಒಂದೊಂದು ಫಲಾನುಭವಿಗಳಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಏನು ತಂದಿದ್ದಾರಲ್ಲ, ಅದನ್ನು ಕೂಡ ಖಂಡಿಸಿ ಮುಂದಿನ ದಿನಮಾನಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ವತಿಯಿಂದ ಈ ಸರ್ಕಾರವನ್ನು ಎಚ್ಚರಿರ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಕೇಂದ್ರ ಸರ್ಕಾರ ನೀತಿಯನ್ನು ಖಂಡಿಸಿ ಬರುವ ದಿನಮಾನಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಾವು ಕೇಡರ್ ಬೇಸ್ ಕ್ಯಾಂಪ್ಗಳನ್ನು ಮಾಡೋದ್ರ ಮುಖಾಂತರ ಏನಿವತ್ತು SIR ತರಬೇಕು ಅಂತ ಹೊಂಟಿದಾರಲ್ಲ ಕೇಂದ್ರ ಸರ್ಕಾರ, ಅದರ ವಿರುದ್ಧ ನಾವು ಪ್ರತಿ ಜಿಲ್ಲೆಗಳಲ್ಲಿ ಕೇಡರ್ಗಳನ್ನು ತಯಾರು ಮಾಡೋದ್ರ ಜೊತೆಗೆ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತಿನ ಸಂದರ್ಭದಲ್ಲಿ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಂಜೀವ್ ಕಾಂಬ್ಳೆ, ರಾಜ್ಯ ಸಂಘಟನಾ